ಆಮ್ಯಾಗ ಇನ್ನೊಂದು ಕೆಲಸ ಮಾಡಿರಿ, ತೋಟದಾಗ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ನಿಲ್ಲಕ್ಕೆ ಸಾಧ್ಯ ಇದ್ದರೆ ನಿಲ್ಲಬೇಕು. ಹಿಂಗೆ ಸುತ್ತ ಹಾಕಬೇಕು. ಸಾಯಂಕಾಲನೂ ಒಂದು ಸುತ್ತ ಹಾಕ್ಬೇಕು, ಮಧ್ಯಾಹ್ನದಾಗ ಹಾಕಬೇಡ್ರಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಅದು ಬೆಳೆಗಳಿಗೆ, ಗಿಡಗಳಿಗೆ, ಮಣ್ಣಿಗೆ ಮಾತಾಡಿಸುವಂಥ ಸಮಯ ಅದು. ಆ ವೇಳೆದಾಗ ಅವೆಲ್ಲ ಮಾತಾಡ್ತಾವೆ ನಮ್ಮ ಕೂಡ. ಅಲ್ಲಿ ಹೋಗಿ ನಿಂತ್ರೆ ಅವು ಏನರ ಹೇಳ್ತಾವೆ, ಯಾರೋ ಕೇಳೋರು ಬಂದಾರ ನಮ್ಮದು ಅಂತ. ನೀವು ಬರೀ ಹಿಂಗೆ ದೂರ ನಿಂತ ಹೋಗೋರಿದ್ರೆ ಅಂತಂದ್ರೆ ಅವು ದೂರ ನಿಂತಾನೆ ಎಷ್ಟು ಆಕೈತೆ ಅಟ್ಟ ಮಾಡು. ನಾಳೆ ಇವನು ದೂರದವದ ನಾವು ಅಲ್ಲಿ ಹೋಗಿ ಅದ್ರ ಹತ್ರ ನಿಂತೀವಿ ಅಂದ್ರೆ ಅದು ಹೇಳಕ್ಕೆ ಶುರು ಮಾಡ್ತೈತಿ. ಇಲ್ಲೇನು ಮಾಡಬೇಕು, ಇಲ್ಲೇನು ಮಾಡಬೇಕು, ಇಲ್ಲೇನು ಮಾಡಬೇಕು, ನನಗೇನಾಗೈತಿ, ನಿನಗೇನಾಗೈತಿ. ಬೆಳೆಗಳು ಮಾತಾಡೋಕ್ಕೆ ಶುರು ಮಾಡ್ತಾವೆ. ಅವ್ರ ಬಣ್ಣ ಗೊತ್ತಾಕೈತೆ. ಅವಾಗ ಅಲ್ಲಿದ್ದು ಹುಳುಗಳು ಕಾಣಿಸೋಕೆ ಶುರು ಆಗ್ತಾವೆ. ನೆಲ ಬಿರುಕು ಬಿಟ್ಟಿತ್ತಂದ್ರೆ ಭೂಮಿ ಮಾತಾಡೋಕ್ಕೆ ಶುರು ಮಾಡಿರ್ತೈತಿ, ನನಗೇನು ಅವಶ್ಯಕತೆ ಐತಿ ಈಗ ಅಂತ. ಏನು ಎಡಿಕುಂಟಿ ಹೊಡಿಬೇಕು, ನೀರು ಹಾಕಬೇಕು, ಏನು ಮಾಡಬೇಕು ಅಂತದು ಮಾತಾಡೋಕ್ಕೆ ಶುರು ಮಾತಾಡಿಸ್ಬೇಕಲ್ಲ. ಆಗ ಹೋಗಿ ನಿಂತ್ರೆ ಗೊತ್ತಾಗೋದು. ಅದಕ್ಕೆ ತಾವು ಮುಂಜಾನೆ ಸಾಯಂಕಾಲ 2 ಹೊತ್ತು ಅಲ್ಲೆಲ್ಲಿ ತೋಟದಾಗ ಸುಮ್ಮನೆ ನಿಂದ್ರಿ ಹೋಗಿ. ನಾ ಇಷ್ಟೆಲ್ಲ ಮಾಡ್ತೇನಲ್ಲ, ಇವೆಲ್ಲ ನಿಂತಿದ್ರ ಪರಿಣಾಮ ಆ ಭೂಮಿ ಮಾತಾಡ್ತೈತಿ. ನೀ ಇಲ್ಲಿ ಇದನ್ನು ಮಾಡಿದೆ ಅಂತಂದ್ರೆ ಸಕ್ಸಸ್ ಆಗ್ತೀನಿ ಅಂತ ಅದೇ ತಾನೇ ಹೇಳ್ತೈತಿ. ಎಲ್ಲ ಭೂಮಿನೂ ಮಾತಾಡ್ತಾವೆ, ಇಲ್ಲಿ ಇದನ್ನು ಮಾಡು ಒಳ್ಳೇದಾಗ್ತೈತಿ ಅಂತ. ನಿಮ್ಮ ತೋಟದಾಗೂ ಸಹಿತ ಅವು ಹೇಳಕ್ಕೆ ಶುರು ಮಾಡ್ತಾವೆ, ಇಲ್ಲಿ ಇದನ್ನು ಮಾಡು ನಿನಗೆ ಒಳ್ಳೇದಾಗ್ತೈತಿ ಅಂತ. ಮಾಡೋಣ ಅಂತ. ನಮಸ್ಕಾರ ಎಲ್ರಿಗೂ.